ಯಾಕೆಂದರೆ ಗಂಡು ಮಗುವಾಗಿ ಹುಡ್ತಾರೆ ಇಲ್ಲ ಅಂತ ಹೇಳಲ್ಲ. ಬಟ್ ಬೆಳೀತಾ ಬೆಳೀತಾ ಅವ್ರ ಭಾವನೆಗಳು, ಅವರ ಆಸೆ ಆಕಾಂಕ್ಷೆಗಳು ಅದೇ ರೀತಿ ಇರಬೇಕು ಅಂತ ಏನಾದರೂ ಇದೆಯಾ? ಇಲ್ಲ. ಬೆಳೀತಾ ಬೆಳೀತಾ ನನ್ನ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಕ್ಕೆ ಶುರುವಾಯಿತು. ಸೊ ಹಾರ್ಮೋನ್ಸ್ ಚೇಂಜ್ ಆಗಕ್ಕೆ ಶುರುವಾಯಿತು. ಸೊ ನನಗೆ ಯಾವಾಗ ಗೊತ್ತಾಯಿತು ಅಂತಂದರೆ, ಸೊ ನಾನೊಂದು ಹೈಸ್ಕೂಲ್ ಬರೋ ಒಂದು ಲೆವೆಲ್ಗೆ ಗೊತ್ತಾಯಿತು. ಒಂದು 6ನೇ ಕ್ಲಾಸು, 7ನೇ ಕ್ಲಾಸು, 5ನೇ ಕ್ಲಾಸು. ಸೊ ಆವಾಗ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ, ನನಗೆ ಈ ಥರ ಫೀಲ್ ಆಗ್ತಾ ಇದೆ, ನನಗೆ ಈ ಥರ ಭಾವನೆಗಳು ಬರ್ತಾ ಇದೆ ಅಂತ. ಸೊ ಹಂಗೇನಾದ್ರು ಹೇಳ್ಕೊಳ್ತು ಅಂದರೆ ಅವ್ರು ನೋಡೋ ದೃಷ್ಟಿ ಹೇಗಿರುತ್ತೆ? ಯಾಕೆಂದರೆ ಅವಾಗ ಅಷ್ಟು ಜನ್ರೇಷನು ಇಷ್ಟು ತಿಳ್ಕೊಂಡಿರಲಿಲ್ಲ, ಯಾವುದೇ ಹಳ್ಳಿ ಇರಲಿಲ್ಲ. ಸೊ ಆಗ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ, ನನ್ನ ಭಾವನೆ ಈ ಥರ ಇದೆ, ನನಗೆ ಫೀಲಿಂಗ್ಸ್ ಈ ಥರ ಇದೆ ಅಂತ ಹಂಗೇನಾದ್ರು ಹೇಳ್ಕೊಂಡ್ರೆ ಅವ್ರು ನೋಡುವಂಥ ದೃಷ್ಟಿನ ನೆಕ್ಸ್ಟ್ ನನ್ನ ಜೊತೆ ಸೇರ್ತಾರೆ ಇವರು, ಆಟ ಆಡೋಕ್ಕಾಗಲಿ ಅಥವಾ ಮಾತಾಡ್ಸೋಕ್ಕಾಗಲಿ. ಅಂದ್ರೆ ಆ ಮೆಚುರಿಟಿ ಅವಾಗ ಬಂತು ನಿಮ್ಗೆ? ಯಾಕೆಂದ್ರೆ ಅವಾಗ ನನಗೆ ಗೊತ್ತಾಗ್ತಾ ಇತ್ತಲ್ಲ. ಯಾಕೆಂದ್ರೆ ಎಲ್ಲರೂ ನಾರ್ಮಲ್ ಆಗಿ ಮಾತಾಡ್ಸೋರು ಮಾಡೋರು, ಏನಾದ್ರು ಈ ತರ ಕೆಲಸ ಮಾಡಿದಾಗ, ಕಸ ಗುಡಿಸಿದಾಗ ಏನು ಹುಡುಗಿ ತರ ಕೆಲಸ ಮಾಡ್ತಾನೆ, ಸಂಘ ಅದು ಇದು ಅಂತ ಹೇಳೋರು. ಅವ್ರಿಗೇನು ರೇಗಿಸ್ಬೇಕು, ರೇಗಿಸ್ತಾರೆ. ಬಟ್ ನನ್ನೊಳಗಡೆ ಇರೋ ಫೀಲಿಂಗು, ಭಾವನೆಗಳು ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಸೊ ಅದೇ ನಿಮ್ ಜೊತೆ ಹುಟ್ಟಿದವರು ನನ್ನ ತಂಗಿ ಒಬ್ಳೆ. ಅಂದ್ರೆ ನನಗೆ ಒಂದು ಅರ್ಥ ಆಗ್ಬೇಕಿತ್ತು, ಬದಲಾವಣೆಗಳಾಗುತ್ತೆ. ಫೀಲಿಂಗ್ಸ್ ಅಂದ್ರೆ ಯಾವ ರೀತಿ ಫೀಲಿಂಗ್ಸ್ ಬರುತ್ತೆ ಆ ಮೂಮೆಂಟ್ ಅಲ್ಲಿ ನಿಮ್ಗೆ? ಸೊ ಯಾವ ರೀತಿ ಫೀಲಿಂಗ್ಸ್ ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಹುಡುಗಿ ನೋಡಿದಾಗ ನಾನು ಅವ್ರ ಥರನೇ ಜಡೆ ಬೆಳೆಸ್ಬೇಕು, ಸೊ ನಾನು ಅವ್ರ ಥರನೇ ರೆಡಿ ಆಗಬೇಕು, ಸೊ ನಾನು ಅವ್ರ ಥರನೇ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅನ್ನೋ ಒಂದು ಆಸೆಗಳು ನಮ್ಮಲ್ಲಿ ಶುರುವಾಗುತ್ತೆ. ಬಟ್ ಅದೆಲ್ಲೂ ಎಕ್ಸ್ಪೋಸ್ ಮಾಡೋಕ್ಕಾಗಲಿ, ತೋರಿಸ್ಕೊಳಕ್ಕಾಗಲಿ ಆಗಲ್ಲ. ಸೊ ಅವಾಗ ಅಷ್ಟು ಇದಿರಲಿಲ್ಲ. ಯಾಕೆಂದರೆ ನನಗೆ ಅನಿಸುತ್ತಿತ್ತು, ನನಗೆ ಈ ಥರ ಯಾಕಾಗ್ತಾ ಇದೆ, ಅಥವಾ ನನ್ನ ಥರದವ್ರು ಇದ್ದಾರಾ ಇಲ್ವಾ, ನನಗೆ ಹಿಂಗೇನಾ ಅಂತ. ನಮ್ಮ ಮನೇಲಿ ಯಾವಾಗ ಈ ಥರ ನಾನು ಆಡೋಕ್ಕೆ ಶುರು ಮಾಡಿದೆ, ಅಬ್ಸರ್ವ್ ಮಾಡೋರು, ಏನು ನೀವು ಹುಡುಗನಾಗ ಹುಟ್ಟಿ ಈ ಥರ ಎಲ್ಲ ಆಡ್ತಾವನಲ್ಲ. ಅಂದ್ರೆ ವಾಕಿಂಗ್ ಸ್ಟೈಲ್ ಅದೇ ರೀತಿ ಇರ್ತಾ ಇತ್ತು. ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಮಾತಾಡೋರು ಇಲ್ಲಿ ಅವ್ರು ಮಾತಾಡಬೇಕಾದ್ರೆ ಯಾರನ್ನ ಇಲ್ಲನೋ ಹಿಂಗೆ ನೋಡೋರು, ಹುಡುಗನ ಹುಡುಗಿನ ಏನು ಈ ಥರ ಮಾತಾಡ್ತಾವನೆ ಅಂತ ಅನ್ನೋರು. ಸೊ ಅವಾಗ ನನಗೆ ಇದೇನಪ್ಪ ಇವ್ರು ಹಿಂಗೆ ನೋಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಅನ್ಸೋದು. ನಾನು ಅವಾಗ ಎಷ್ಟು ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಸೊ ಸ್ಕೂಲ್ಗಳಲ್ಲಿ ಹೋದಾಗೂ ರೇಗಿಸೋರು, ಯಾಕೆ ನೀನು ಹುಡುಗಿರ ಜೊತೆನೇ ಜಾಸ್ತಿ ಸೇರ್ತೀಯಾ, ಹುಡುಗಿರ ಥರನೇ ಕೆಲಸ ಮಾಡ್ತೀಯಾ, ಹುಡುಗಿರ ಥರನೇ ಮಾತಾಡ್ತೀಯಾ ಅಂತ ಹೇಳೋರು. ಅವ್ರೇನಾದರೂ ಅನ್ಕೊಳ್ಳಿ, ನನಗೇನಾಗಬೇಕು ಅಂದ್ಬಿಟ್ಟು ನನ್ನ ನಾನು ಇದು ಮಾಡ್ತಿದ್ದೆ. ಸೊ ಯಾವಾಗ ಇದು ಜಾಸ್ತಿ ಆಯಿತು, ನಮ್ಮ ಮನೇಲಿ ಅದನ್ನು ಅಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲ ನೀನು ಹೀಗೆ ಇರಬೇಕು, ಈ ಥರನೇ ಇದು ಮಾಡಬೇಕು ಅಂತ. ಸೊ ನನಗೆಲ್ಲೋ ಒಂದು ಕಡೆ ಅದು ಇಷ್ಟ ಆಗಲಿಲ್ಲ. ಸೊ ಯಾಕೆ ಇವರು ಫ್ಯಾಮಿಲಿಯವರು ಎತ್ತವರಾಗೋರು ಮಕ್ಕಳು ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವರು ಅಂತ ಅವ್ರಿಗೂ ಆ ಟೈಮಲ್ಲಿ ಗೊತ್ತಾಗಿಲ್ಲ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ನಿಮ್ಗೆ ಗೊತ್ತು, ನೀವೇ ಬೆಳೆದಿರಿ, ನಮ್ಗಿಂತ ಜಾಸ್ತಿ ನೀವೇನೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರ ಅನುಭವಗಳು ನಿಮ್ಗೆ ಆಗಿದೆ. ಅವರು ಆಸ್ ಎ ಪೇರೆಂಟ್ ಆಗಿ ವಂಶೋದ್ಧಾರಕ್ಕೆ ಬಂದ, ನನ್ನ ನಂತರ ಒಂದು ನನ್ನ ಕುಡಿ ಇದೆ, ನನ್ನ ಜೀವನನ, ನಮ್ಮ ಫ್ಯಾಮಿಲಿನ ಮುನ್ನಡೆಸ್ಕೊಂಡು ಹೋಗುತ್ತೆ, ನನ್ನ ಹೆಸರು ಉಳಿಸೋದಕ್ಕೆ ಒಬ್ಬ ಬಂದ ಅಂತ ಆ ಕನ್ಸಲ್ಲಿ ಇರ್ತಾರೆ ಪ್ರತಿಯೊಬ್ರು. ಹಂಗಾದಾಗ ಅಂತಂತ ಸಂದರ್ಭದಲ್ಲಿ ಇವಾಗ ಫ್ಯಾಮಿಲಿ ಒಂದ್ ಕಡೆ ಎಲ್ಲ ಮಾತುಗಳೆಲ್ಲ ಕೇಳೇ ಇದೀರಾ ಅನ್ಕೋತೀನಿ. ಅಕ್ಕಪಕ್ಕದವರಾಗಿರ್ಬೋದು, ರಿಲೇಷನ್ಸ್ಗಳಾಗಿರ್ಬೋದು, ಏನ್ ನಿನ್ ಮಗ ಈ ತರ ಅಂತೆ, ನಿನ್ ಮಗ ಸೀರೆ ಉಟ್ಕೋತಾನಂತೆ, ನಿನ್ ಮಗ ಈ ತರ ಆಡ್ತಾನಂತೆ ಅಂತ ನಮ್ಮ ಅಷ್ಟು ಪಬ್ಲಿಕ್ ಆಗ್ಬಿಡ್ತಾ? ಯಾಕೆಂದ್ರೆ ನಾನು ಜಾಸ್ತಿ ಇದು ಮಾಡ್ತಾ ಇದ್ನಲ್ವಾ. ಸೊ ಆ ಟೈಮಲ್ಲಿ ಅದೇ ತರನೇ ಹೇಳೋರು. ಓ, ಹಾಗಾದ್ರೆ ನಿಮ್ ಮನೇಲಿ ಅಪ್ಪ ಅಮ್ಮ ಹೊಡಿತಾ ಇದ್ರ, ಕ್ಲಾಸ್ ತಗೋತಾ ಇದ್ರ? ಅಮ್ಮ ಹೊಡಿತಾ ಇರ್ಲಿಲ್ಲ, ಅಪ್ಪ ಹೊಡಿತಾ ಇದ್ರು. ಸೊ ಯಾಕೆಂದ್ರೆ ಈ ತರ ಆದಾಗ ಸ್ಕೂಲ್ನು ಡ್ರಾಪ್ ಔಟ್ ಮಾಡ್ಬಿಟ್ಟೆ, ಎಜುಕೇಶನ್ ಮುಂದುವರ್ಸಕ್ಕಾಗಿಲ್ಲ. ಸೊ 9th ಸ್ಟ್ಯಾಂಡರ್ಡ್ ಡಿಸ್ಕಂಟಿನ್ಯೂ ಮಾಡಿದೆ ನಾನು.